ಎಲ್ಲರಿಗೂ ನಮಸ್ಕಾರ. ನಿಮಗೆ ಇವತ್ತೊಂದು ಕುತೂಹಲಕರವಾದ ವಿಜ್ಞಾನದ ವಿಷಯವನ್ನು ಹೇಳೋಣ ಅಂತ ಬಂದಿದ್ದೀನಿ. ನೋಡಿ, ನೀವು ಯಾವತ್ತಾದರೂ ಒಂದು ಇರುವೆ ಅದರ ದೇಹದ ತೂಕಕ್ಕಿಂತ ಹೆಚ್ಚಿನ ತೂಕದ ಯಾವುದಾದ್ರೂ ಒಂದು ಅಕ್ಕಿ ಕಾಳೋ ಗೋಧಿ ಕಾಳೋ ಏನಾದರೂ ಹೊತ್ಕೊಂಡು ಹೋಗೋದು, ಅಥವಾ ಈ ಸಗಣಿ ದುಂಬಿ ಇರುತ್ತಲ್ಲ, ಅದು ಸಗಣಿ ಉಂಡೆಗಳನ್ನು ತಳ್ಕೊಂಡು ಹೋಗೋದು, ಇದನ್ನೆಲ್ಲ ನೋಡಿರ್ತೀರಿ. ಒಂದು ಸಗಣಿ ದುಂಬಿ ಅದಕ್ಕೆ ಅದರ ದೇಹದ ಗಾತ್ರಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದಾದ ಸಗಣಿ ಉಂಡೆಯನ್ನು ತಳ್ಳುತ್ತೆ. ಹಾಗೆ ಇರುವೆ ಕೂಡ ಒಂದು ಚಿಕ್ಕ ಇರುವೆ ಎಷ್ಟು ದೊಡ್ಡ ಕಾಳನ್ನು ಹೊತ್ಕೊಂಡು ಹೋಗ್ತಾ ಇರುತ್ತೆ ಅಂದ್ರೆ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅಷ್ಟು ಭಾರವನ್ನು ಅಷ್ಟು ಸಣ್ಣ ಇರುವೆ ಹೇಗೆ ಹೊರಗೆ ಸಾಧ್ಯ ಅಂತೇಳಿ. ಅದೇ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ದೊಂದು 50-60 kg ಇದೆ ಅಂತಾದ್ರೆ ನೀವು ಅಷ್ಟೇ ತೂಕನ ಬಹಳ ಕಷ್ಟಪಟ್ಟು ಹೊರಬೋದು. ಅದೇ ಒಂದು 100-120 kg ತೂಕನ ಹೊತ್ಕೊಂಡು ಓಡಾಡಿ ಅಂದ್ರೆ ಖಂಡಿತ ನಿಮ್ ಕೈಲಿ ಸಾಧ್ಯ ಇಲ್ಲ. ಒಂದು 1000 kg ತೂಕದ ಏನಾದರೂ ಒಂದು ವಸ್ತು ಇದ್ರೆ ಅದನ್ನು ತಳ್ಳಿ ಅಂತಂದ್ರೆ ನೆಲದಿಂದ ಅಲ್ಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ಆನೆ ಕೂಡ ಅಷ್ಟೇ. ಒಂದು ದೊಡ್ಡ ಆನೆ 5-6 ಟನ್ ತೂಕ ಇರ್ಬೋದು. ಆದರೆ ಆ ಆನೆ ತನ್ನಷ್ಟು ತೂಕವನ್ನು ಹೊರಕ್ಕಾಗ್ಲಿ ಅಥವಾ ತನಗಿಂತ ಹೆಚ್ಚಿನ ತೂಕವನ್ನು ತಳ್ಳಕ್ಕಾಗ್ಲಿ ಸಾಧ್ಯನೇ ಇಲ್ಲ. ಹಾಗಾದ್ರೆ ಆನೆ ಇರುವೆಗಿಂತನೂ ದುರ್ಬಲನ, ಅಥವಾ ಒಂದು ಸಗಣಿ ಹುಳಕ್ಕಿಂತ ಕ್ಷುದ್ರ ಜೀವಿನ ಆನೆ? ಇಷ್ಟೆಲ್ಲ ಅನುಮಾನ ನಿಮಗೆ ಬರ್ಬೋದು. ನಿಜವಾಗ್ಲೂ ಆನೆಗೆ ಅದರದ್ದೇ ಆದ ಶಕ್ತಿ ಇದೆ, ಇರುವೆಗೆ ಇದರದ್ದೇ ಆದ ಶಕ್ತಿ ಇದೆ. ಆದರೆ ಇಲ್ಲಿ ವ್ಯತ್ಯಾಸ ಯಾಕೆ ಬರುತ್ತೆ ಅನ್ನೋದನ್ನು ನೋಡೋಣ. ನಾವು ಈಗ 3 ಆಯಾಮಗಳ ವಿಶ್ವದಲ್ಲಿ ವಾಸಿಸ್ತಾ ಇದ್ದೀವಿ. 3 ಆಯಾಮ ಅಂದ್ರೆ ಉದ್ದ, ಅಗಲ ಮತ್ತು ಎತ್ತರ. ಈಗ ಒಂದು ಸಣ್ಣ ಉದಾಹರಣೆ ನೋಡಿ. ಇಲ್ಲಿ 2 ಘನಾಕೃತಿಗಳನ್ನು ತಗೊಂಡಿದ್ದೀನಿ, ಕ್ಯೂಬ್. ಓಕೆ, ಇದು ಒಂದರದ್ದು 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ, 1 ಸೆಂಟಿಮೀಟರ್ ಎತ್ತರ ಇದೆ. ಇನ್ನೊಂದು 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರ ಇದೆ ಅಂತ ಅನ್ಕೊಳ್ಳಿ. ಈ 2 ಖಾಲಿ ಇದಾವೆ. ನಾನು ಈಗ ಇವೆರಡನ್ನು ನೀರಿನಿಂದ ತುಂಬಿಸ್ತೀನಿ. ಈಗ ಇದ್ರದ್ದು ನೀವು ನೋಡ್ದಂಗೆ ಇದ್ರ ಗಾತ್ರ ಏನಿದೆ, ಇದು 1 ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತೆ. 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ, 1 ಸೆಂಟಿಮೀಟರ್ ಎತ್ತರ ಇರೋದ್ರಿಂದ 1 ಕ್ಯೂಬಿಕ್ ಸೆಂಟಿಮೀಟರ್ ಇದ್ರ ಗಾತ್ರ. ಓಕೆ, ಇದ್ರ ಗಾತ್ರ 10 × 10 × 10 ಅಂದ್ರೆ 1000 ಕ್ಯೂಬಿಕ್ ಸೆಂಟಿಮೀಟರ್ ಆಗುತ್ತೆ. ಇದು ಇದರ ಗಾತ್ರ. ಈಗ ನಾನು ಈ ಎರಡರಲ್ಲೂ ನೀರನ್ನು ತುಂಬಿದ್ರೆ ಇದ್ರ ಒಳಗಡೆ 1 ಗ್ರಾಮ್ನಷ್ಟು ನೀರು ಹಿಡಿಯುತ್ತೆ. ಇದರ ಒಳಗಡೆ 1000 ಗ್ರಾಮ್ ಅಂದ್ರೆ 1 kg ಅಷ್ಟು ನೀರು ಹಿಡಿಯುತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿ 1 ಕ್ಯೂಬಿಕ್ ಸೆಂಟಿಮೀಟರ್ ನೀರು 1 ಗ್ರಾಮ್ನಷ್ಟು ತೂಕ ಇರುತ್ತೆ. ಹಾಗಾಗಿ ಇಲ್ಲಿ 1 ಗ್ರಾಮ್ ಹಿಡಿಯುತ್ತೆ, ಇಲ್ಲಿ 1000 ಗ್ರಾಮ್ ಹಿಡಿಯುತ್ತೆ. ಈಗ ಈ ನೀರು, ಈ ಕ್ಯೂಬ್ ಇದೆಯಲ್ಲ, ಇದ್ರ ತಳ ಇದೆ ನೋಡಿ, ಪಾತ್ರೆಯ ತಳ. ಈ ತಳದ ಮೇಲೆ ಎಷ್ಟು ತೂಕವನ್ನು ಹಾಕುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಇರೋದು 1 ಸ್ಕ್ವೇರ್ ಸೆಂಟಿಮೀಟರ್. ಇದು ನೋಡಿ, ಉದ್ದ 1 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್. ಅಂದ್ರೆ ಈ ತಳದ ವಿಸ್ತೀರ್ಣ ಏನಿದೆ, ಈ ಏರಿಯಾ ಏನಿದೆ ಅಲ್ಲ, ಈ ಏರಿಯಾ ಇದು 1 ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಈ 1 ಸ್ಕ್ವೇರ್ ಸೆಂಟಿಮೀಟರ್ ಅಲ್ಲಿ 1 ಗ್ರಾಮ್ನಷ್ಟು ನೀರು ಇದ್ರ ಮೇಲೆ ಕೂತಿರುತ್ತೆ. ಅಂದ್ರೆ ಪ್ರತಿ ಚದರ ಸೆಂಟಿಮೀಟರ್ಗೆ 1 ಗ್ರಾಮ್ನಷ್ಟು ತೂಕ ಇದ್ರ ಮೇಲೆ ಬೀಳುತ್ತೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ 1000 ಗ್ರಾಮ್ನಷ್ಟು ನೀರಿದೆ. ಆದರೆ ಇದ್ರ ತಳದ ವಿಸ್ತೀರ್ಣ ಏನಿದೆ ಅಲ್ಲ, ಇದು 10 ಸೆಂಟಿಮೀಟರ್ ಉದ್ದ × 10 ಸೆಂಟಿಮೀಟರ್ ಅಗಲ ಮಾಡಿದ್ರೆ ಬರೀ 100 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಸಾರಿ, ಇದು ಕ್ಯೂಬ್ ಅಲ್ಲ, ಇದು ಸ್ಕ್ವೇರ್ ಆಗಬೇಕು. 100 ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ 1000 kg ತೂಕದ ನೀರು 100 ಸ್ಕ್ವೇರ್ ಸೆಂಟಿಮೀಟರ್ ಮೇಲೆ ಇದ್ರೆ ಪ್ರತಿ 1 ಚದರ ಸೆಂಟಿಮೀಟರ್ಗೆ 10 ಗ್ರಾಮ್ನಷ್ಟು ತೂಕ ಬೀಳುತ್ತೆ. ಇಲ್ಲಿ ನೋಡಿದ್ರಲ್ಲ ನೀವು, ಈ ಸಣ್ಣ ಇದರಲ್ಲಿ 1 ಗ್ರಾಮ್ನಷ್ಟು ತೂಕ ಮಾತ್ರ ಬೀಳ್ತಾ ಇತ್ತು ಪ್ರತಿ ಚದರ ಸೆಂಟಿಮೀಟರ್ಗೆ. ಇಲ್ಲಿ 10 ಗ್ರಾಮ್ನಷ್ಟು ತೂಕ ಬೀಳುತ್ತೆ. ಇದು ನಾವು ಇಲ್ಲಿ ಕೇವಲ ಒಂದು ಉದಾಹರಣೆಗೋಸ್ಕರ ಈ ತರ ಪಾತ್ರೆಗಳಲ್ಲಿ ನೀರಿನ ತೂಕವನ್ನು ಹೇಳ್ತಾ ಇದ್ದೀವಿ. ಆದರೆ ಪ್ರಾಣಿಗಳ ವಿಷಯದಲ್ಲಿ ಕೂಡ ಹೀಗೆ ಆಗುತ್ತೆ. ಈಗ ಒಂದು ಆನೆ, 10 ಅಡಿ ಎತ್ತರದ ಒಂದು ಆನೆ ಇದೆಯಲ್ಲ, ಅದು 1 ಅಡಿ ಎತ್ತರದ ಇನ್ನೊಂದು ಪ್ರಾಣಿ, ಯಾವ್ದೋ ನಾಯಿನೋ ಏನೋ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಹೋಲಿಸಿದ್ರೆ 1000 ಪಟ್ಟು ತೂಕ ಇರುತ್ತೆ. ಆದರೆ ಅದರ ತೂಕ ಹೆಚ್ಚಿದಂಗೆ ಅದರ ಕೈಕಾಲುಗಳ ಗಾತ್ರ ಹೆಚ್ಚಿದ್ರೂ ಕೂಡ ಆ ಕೈಕಾಲುಗಳ ವಿಸ್ತೀರ್ಣ ಏನಿದೆ ಅಲ್ಲ, ಅದು ತೂಕ ಜಾಸ್ತಿ ಆದಂಗೆ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಅದರ ತೂಕವನ್ನು ಹೊರಲಿಕ್ಕೆ ಅದಕ್ಕೆ ಹೆಚ್ಚಿನ ಶಕ್ತಿಯನ್ನು ವಹಿಸಬೇಕಾಗುತ್ತೆ. ಒಂದು ಆನೆ ಅದರ ದೇಹದ ಸ್ನಾಯುಬಲ ಏನಿದೆ, ಅದರಲ್ಲಿ ಹೆಚ್ಚಿನ ಸ್ನಾಯುಬಲವನ್ನು, ಅದರ ತೂಕವನ್ನು ಹೊರಲಿಕ್ಕೆ ವಹಿಸಬೇಕಾಗುತ್ತೆ. ಹಾಗಾಗಿ ಆನೆಗಳಿಗೆ ಇರುವೆಗಳಿಗೆ ಹೋಲಿಸಿದ್ರೆ ಶಕ್ತಿ ಕಡಿಮೆ ಅಂತ ನಮಗೆ ಅನ್ನಿಸ್ಬೋದು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.